ಶ್ರೀಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ವಿಶದೇ ಭವರೋಗಿಣಾಂ ಧೇ ಸರ್ವವಿದ್ಯಾನಾಂ ಶ್ರೀಗುರುದಕ್ಷಿಣಾಮೂರ್ತಯೇ ನಮಃ. ಶ್ಯಾಮಲಾಜೈ ವಿದ್ಮಹೇ ಕಲಹಸ್ತಾಜೈ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಸಮಸ್ತ ವೀಕ್ಷಕ ಬಂಧುಗಳೇ, ಜುಲೈ 15ನೇ ತಾರೀಕಿನಿಂದ 24ನೇ ತಾರೀಕುವರೆಗೂ ವಿಶಿಷ್ಟವಾಗಿ ಶ್ಯಾಮಲಾ ನವರಾತ್ರಿ, ವಾರಾಹಿ ಅಮ್ಮನವರ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ನವರಾತ್ರಿ. ವರದಾತೆ ಅಮ್ಮನವರ ಪರಿಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸಂಪತ್ತು, ಐಶ್ವರ್ಯ, ಭೂಮಿ, ಮನೆ, ಸಾಂಸಾರಿಕ ತೊಂದರೆಗಳು, ಎಲ್ಲ ರೀತಿಯ ಒಂದು ತೊಂದರೆ ತಾಪತ್ರಯಗಳಿಗೂ ಕೂಡ ಜಗನ್ಮಾತೆಯ ಪರಿಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ದೊರಕಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಬನ್ನಿ, ನಾನು ನಿಮಗೊಂದು ವಿಷಯವನ್ನು ವಿಶೇಷವಾಗಿ ಹೇಳ್ಕೊಡ್ತೇನೆ. ಏನಪ್ಪ ಅಂತ ಹೇಳಿದರೆ, ಬಹಳ ವಿಶೇಷವಾಗಿ ತಾವೆಲ್ಲರೂ ಕೂಡ ಪ್ರತಿದಿನ ಅಮ್ಮನವರ ಹೊಂಗಸಂದ್ರ ಗ್ರಾಮ ದೇವತೆ ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯವರ ಸಾನ್ನಿಧ್ಯದಲ್ಲಿ ಶ್ರೀ ವಾರಾಹಿ ದೇವಿ ಅಮ್ಮನವರು ಬಂದು 10 ದಿವಸಗಳ ಕಾಲ ನಿವಾಸ ಮಾಡ್ತಾರೆ. ಈ ಆಲಯದಲ್ಲಿ ಬೆಳಗ್ಗೆ 4:15ರಿಂದ ಪಂಚಾಮೃತ ಅಭಿಷೇಕ, ನಿಮ್ಮ ಹೆಸರಿನಲ್ಲಿ ಸಂಕಲ್ಪ, ಪೂಜೆ, ಆರಾಧನೆ ಎಲ್ಲ ಆಗ್ತದೆ. ಸಂಜೆ ಲಲಿತಾ ಸಹಸ್ರನಾಮ ಪಠಣೆ, ಖಡ್ಗಮಾಲ, ವಿಶತಿ, ಕುಂಕುಮಾರ್ಚನೆ, ನವಾವರಣ ಪೂಜೆ ಕೂಡ ಬಹಳ ವಿಶೇಷವಾಗಿ ಆಗ್ತದೆ. ಈ ಪೂಜೆಯಲ್ಲಿ ತಾವು ಭಾಗವಹಿಸಿ ಅಮ್ಮನವರ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡ್ಬೋದು. ಮತ್ತು ವಿಶೇಷವಾಗಿ ತೆಂಗಿನಕಾಯಿ ದೀಪ, ಒಂದು ತೆಂಗಿನಕಾಯಿನ ಒಡೆದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಆ 2 ಹೋಳುಗಳಲ್ಲಿ ಶುದ್ಧವಾದ ತುಪ್ಪವನ್ನು ಹಾಕಿ, ಬತ್ತಿಯನ್ನು ಹಾಕಿ, ಓಂ ಶ್ರೀ ವಾರಾಹಿ ದೇವ್ಯೈ ನಮಃ ಅಥವಾ ಶ್ಯಾಮಲಾಜೈ ವಿದ್ಮಹೇ ಕಲಹಸ್ತಾಜೈ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್, ಈ ಮಂತ್ರವನ್ನು ತಾವು ಪಠನೆ ಮಾಡಿ 21 ಪ್ರದಕ್ಷಿಣೆಯನ್ನು ಮಾಡಿ 108 ಬಾರಿ ಜಪವನ್ನು ಮಾಡಿ ಸಂಕಲ್ಪವನ್ನು ಮಾಡಿದ್ದಾದರೆ ಈ ಒಂದು ನವರಾತ್ರಿ ಆರಾಧನೆಯಲ್ಲಿ ತಾವು ಪೂಜೆಯನ್ನು ಮಾಡಿದಾಗ ತಮಗೆ ವಿಶಿಷ್ಟವಾಗಿರ್ತಕ್ಕಂಥ ಪ್ರತಿಫಲಗಳು ದೊರಕುತ್ತವೆ. ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ, ಮನೆ, ಭೂಮಿ ವ್ಯವಹಾರಗಳು, ಅನೇಕ ವಿಧವಾದ ಭೂಮಿಯ ವ್ಯವಹಾರಗಳಲ್ಲಿ ತೊಂದರೆ ತಾಪತ್ರಯಗಳು, ಕೋರ್ಟು ಕಚೇರಿಗಳಲ್ಲಿ ಒದ್ದಾಡ್ತಾ ಇರ್ತೀರ, ಆ ಎಲ್ಲ ತಾಪತ್ರಯಗಳು ಕೂಡ ಎಲ್ಲವೂ ಪರಿಹಾರ ಆಗ್ತದೆ. ವಿಶೇಷವಾಗಿ ತಮಗೆ ಆ ಪ್ರತಿಫಲ ದೊರಕುತ್ತದೆ. ಆದ್ದರಿಂದ ಆ ಜಗನ್ಮಾತೆ ವಾರಾಹಿ ದೇವಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತು ಈ ಪೂಜಾ ಕೈಂಕರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸುವುದು. ತಮ್ಮ ಗೋತ್ರ, ನಕ್ಷತ್ರ ಎಲ್ಲವನ್ನು ಕೊಟ್ಟು ಈ ಪೂಜೆಯಲ್ಲಿ ಭಾಗವಹಿಸಿ, ಅದರಲ್ಲೂ ಕೂಡ ವಿಶಿಷ್ಟವಾಗಿ ವಾರಾಹಿ ಲಲಿತಾ ಸಂಪುಟದ, ಲಲಿತಾ ತ್ರಿಪುರ ಸುಂದರಿ ಮಹಾಸಂಪುಟದ ದಂಡನಾಯಕಿ ಅಮ್ಮನವರು. ಈ ಒಂದು ದಂಡನಾಯಕಿ ಭಂಡಾಸುರನ ಸಂಹಾರ ಮಾಡಿರ್ತಕ್ಕಂಥ ದೇವಿ ಜಗನ್ಮಾತೆ. ಈ ಒಂದು ಲಲಿತಾ ಸಹಸ್ರನಾಮದ ದಂಡನಾಯಕಿ ಅಮ್ಮನವರ ನಾವು ಏನು ಆರಾಧನೆ ಪೂಜೆ ಮಾಡುವುದರಿಂದ ವಿಶೇಷವಾದ ಪ್ರತಿಫಲಗಳನ್ನು ಪಡೆಯುತ್ತೇವೆ. ಈ ಒಂದು ಪ್ರತಿಫಲಗಳಿಂದ ನಮ್ಮ ಐಹಿಕ ಮತ್ತು ಎಲ್ಲ ಸೌಖ್ಯ ಸಂಪತ್ತುಗಳನ್ನು ಕೂಡ ಅವರು ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ನಮಗೆ ಕರುಣಿಸ್ತಾರೆ. ಮತ್ತು ಇನ್ನೂ ಒಂದು ವಿಶಿಷ್ಟವಾದ ವಿಚಾರ ಏನಪ್ಪ ಅಂತ ಹೇಳಿದರೆ, ಲಲಿತಾ ಸಂಪುಟದಲ್ಲಿ ಬಹಳ ವಿಶೇಷವಾದ ಪ್ರಾಧಾನ್ಯ ದೇವತೆ ಮತ್ತು ಎಲ್ಲ ಶೀಘ್ರವಾಗಿ ಫಲಪ್ರದಾಯಕ ದೇವತೆ ಯಾರಪ್ಪ ಅಂತ ಹೇಳಿದರೆ ಜಗನ್ಮಾತೃಕಾ ಶ್ರೀ ವಾರಾಹಿ ದೇವಿ ಅಮ್ಮನವರು. ಅಂತಹ ವಾರಾಹಿ ದೇವಿ ಅಮ್ಮನವರು ಬಹಳ ವಿಶಿಷ್ಟವಾಗಿ ಪ್ರತಿಫಲಗಳನ್ನು ಕೊಡುತ್ತಾರೆ. ತಾವೆಲ್ಲರೂ ಕೂಡ ಈ ಒಂದು ಸೇವಾ ಕಾರ್ಯದಲ್ಲಿ ಆಷಾಢ ಮಾಸದಲ್ಲಿ, ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ಜಗನ್ಮಾತೃಕಾ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಒಂದು ಜನ್ಮ ವರ್ಧಂತ್ಯೋತ್ಸವ ಕೂಡ ಬರ್ತದೆ. ಎಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಅದಕ್ಕೋಸ್ಕರವಾಗಿ ದೇವಿ ಎಲ್ಲ ಕಾರ್ಯಗಳನ್ನು ಬಿಟ್ಟು ನನ್ನ ಕಾರ್ಯವನ್ನು ಮಾಡಬೇಕು ಅಂತ ಆಷಾಢ ಮಾಸ ತಾಯಿಗೋಸ್ಕರವಾಗಿ ಮೀಸಲಿಟ್ಟುಕೊಂಡಿದ್ದಾಳೆ. ಇಂತಹ ಆಷಾಢ ಮಾಸದ ಶುಭ ಗಳಿಗೆಗಳಲ್ಲಿ ತಾವೆಲ್ಲರೂ ಕೂಡ ದೇವಾಲಯಕ್ಕೆ ಬಂದು ಸಂಜೆ ವೇಳೆ ನೋಡಿ, ವಾರಾಹಿ ದೇವಿಗೆ ಎಲ್ಲ ದೇವರಿಗೂ ಕೂಡ ನೀವು ಯಾವ ಕಾಲದಲ್ಲಾದರೂ ಮಾಡ್ಬೋದು, ಆದರೆ ಸೂರ್ಯೋದಯಕ್ಕೆ ಮುಂಚೆ ಸೂರ್ಯಾಸ್ತವಾದ ನಂತರ ಮಾತ್ರವೇ ಜಗನ್ಮಾತೃಕ ವಾರಾಹಿ ದೇವಿಯ ಪೂಜೆ ಆರಾಧನೆ ನಡೆಯುವಂಥದ್ದು. ಆದ್ದರಿಂದ ತಾವೆಲ್ಲರೂ ಕೂಡ ಈ ಒಂದು ಪುಣ್ಯಪ್ರದವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ನಾನು ನಿಮ್ಮ ಪ್ರೀತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಶ್ರೀ ಬಾಲಾ ತ್ರಿಪುರ ಸುಂದರಿ ಸಂಸ್ಥಾಪಕದ ಅಧ್ಯಕ್ಷರು ಹಾಗೂ ಶ್ರೀ ಆದಿಶಕ್ತಿ ಹೊಂಗಸಂದ್ರ ಗ್ರಾಮ ದೇವತೆ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರು ಎಲ್ಲರೂ ಕೂಡ ಈ ಒಂದು ತಾಯಿ ಅನುಗ್ರಹ ಕ್ಷೇತ್ರದಲ್ಲಿ ಬಹಳ ವಿಶಿಷ್ಟವಾಗಿ ಜಗನ್ಮಾತೃಕ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯವರ ನಿವಾಸ ಆಗಿದೆ. ಆ ತಾಯಿಯವರ ಅನುಗ್ರಹ ಮತ್ತು ಆಶೀರ್ವಾದಕ್ಕೆಲ್ಲರೂ ಪಾತ್ರರಾಗಿ ಎಲ್ಲರೂ ಈ ಸೇವಾ ಕಾರ್ಯಕ್ಕೆ ಬನ್ನಿ. ಬರದೇ ಇದ್ದವರು, ತಮ್ಮ ದೂರ ಇದ್ದವರು, ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅನಾನುಕೂಲ ಇರುವಂಥವರು ತಮ್ಮ ಗೋತ್ರ, ನಕ್ಷತ್ರ, ರಾಶಿಗಳನ್ನು ವಾಟ್ಸಪ್ ಮುಖಾಂತರ ಕೂಡ ಕಳಿಸಿ
ಸಂಕಲ್ಪ ಪೂಜೆಗಳನ್ನು ನೆರವೇರಿಸ್ತೇವೆ. ನಿಮಗೆ ಫಲಪ್ರಸಾದಗಳನ್ನು ಕೂಡ ಕಳಿಸ್ಕೊಡ್ತೇವೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನಮಸ್ಕಾರ. ಶ್ರೀಮಾತ್ರೇ ನಮಃ.